ಕಾಯಕಯೋಗಿ ದಿನಪತ್ರಿಕೆಯ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನೂತನ ವರ್ಷದ ಕಾಯಕಯೋಗಿ ಪ್ರಾದೇಶಿಕ ದಿನಪತ್ರಿಕೆಯ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಬಿಡುಗಡೆ ಮಾಡಿ ಮಾತನಾಡಿದರು. ಕಾಯಕಯೋಗಿ ಪ್ರಾದೇಶಿಕ ದಿನಪತ್ರಿಕೆಯಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಯಂತೆ ಒಳ್ಳೆಯ ಸುದ್ದಿಗಳನ್ನು ಸಂಗ್ರಹಿಸಿ ಬಿತ್ತಾರ ಮಾಡುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಎಲ್ಲಾ ವರದಿಗಾರರು ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳ ಸಮಸ್ಯೆಯ ಸುದ್ದಿಯನ್ನ ಚೆನ್ನಾಗಿ ಬರೆಯುವುದರ ಮೂಲಕ ಜನಪ್ರತಿನಿಧಿಗಳ ಗಮನ ಸೆಳೆಯುತ್ತಿದ್ದಾರೆ. ನಾವು ಗ್ರಾಮಗಳಿಗೆ ತೆರಳಿದ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ನಮ್ಮ ಗಮನಕ್ಕೆ ಬರುವುದಿಲ್ಲ. ಅಂತಹ ಪ್ರಮುಖ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುತ್ತಿದ್ದಾರೆ. ಕಾಯಕಯೋಗಿ ಪ್ರಾದೇಶಿಕ ದಿನಪತ್ರಿಕೆಯ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಬೆಳೆಯಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕಾಯಕಯೋಗಿ ದಿನಪತ್ರಿಕೆಯ ಸಂಪಾದಕರಾದ ಬಿಕೆ ಅರುಣಾ ಜ್ಯೋತಿ, ರೈತ ಮುಖಂಡ ಅಣಗಳ್ಳಿ ಬಸವರಾಜು, ನಟರಾಜ ಮಾಳಿಗೆ, ಶೈಲೇಂದ್ರ, ಹಿರಿಯ ಪತ್ರಕರ್ತರಾದ ಗುರುಸ್ವಾಮಿ, ನಟರಾಜು, ನಿಂಪು ವಾರ್ತೆ ಸಂಪಾದಕರಾದ ನಿಂಪು ರಾಜೇಶ್ ಇನ್ನಿತರರಿಗೆ ಕಾಯಕಯೋಗಿ ಕುಟುಂಬದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ರೇಖಾ ರಮೇಶ್, ಉಪಾಧ್ಯಕ್ಷ ಶಂಕರ್, ಉಪವಿಭಾಗಾಧಿಕಾರಿ ಬಿಆರ್ ಮಹೇಶ್, ತಹಶೀಲ್ದಾರ್ ಬಸವರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ಕಾಯಕಯೋಗಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರ ಮಾದೇಶ್ ಗೌಡ, ತಾಲೂಕು ವರದಿಗಾರರಾದ ತೇರಂಬಳ್ಳಿ ಕುಮಾರಸ್ವಾಮಿ, ಬಂಡಳ್ಳಿ ಶಿವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಶುಭ ಆಗಲಿ. ರೈತ ಸಂಘದ ಹೊಸದಾದವರಿಗೂ ಯಾರೇ ಮಾತಾಡೋರಿಗೂ ತಪ್ಪು ಭಾವಿಸ್ಕೋಬೇಡಿ. ಅಲ್ಲಿ ಶಾಲಾ ಕಾಯ್ದಿದ್ದಾರೆ. ಅಲ್ಲೂ 10 ಗಂಟೆಗಿತ್ತು ನವೋದಯ ಶಾಲೆಯಲ್ಲಿ. ನಮ್ಮ ತಂದೆ ಮದುವೆ ಮಾಡುವಂಥ ಶಾಲೆಯಲ್ಲಿ 80 ವರ್ಷದಲ್ಲಿ ಅಲ್ಲಿ ಕಾರ್ಯಕ್ರಮ ಹೋಗಬೇಕಂತ ನಮ್ಮ ಊರಲ್ಲಿ ನಮ್ಮ ಅಣ್ಣವರು ಕಾರ್ಯಗಳಿಂದ ವರ್ಷದ ಕಾರ್ಯ ಇರುತ್ತೋ ಅಲ್ಲಿ ತಲುಪಬೇಕು. ನನಗೆ